10 अप्रैल को शाम 4 बजे भालकी शहर के पास 15 एकड़ जमीन पर पूरे मराठा समुदाय द्वारा एक बड़ी खुली बैठक का आयोजन किया जाएगा। समुदाय के नेता पद्माकर पाटिल और डॉक्टर दिनकर मोरे ने एक प्रेस मीट में कहा, इस विशाल मराठा सम्मेलन में करीब 1 लाख सामाजिक कार्यकर्ता शामिल होंगे। इस गैर राजनीतिक सम्मेलन के माध्यम से मराठा समुदाय को सेकेंड डे में शामिल करने और समुदाय को उचित प्रतिनिधित्व देने के लिए मजबूर किया जाएगा। कैमरामैन पपुराज का कवरेज। ಕರೆ ಯಾಕೆ ಮಾಡಿದ್ದೇವೆ ಅಂದರೆ ಇಟ್ ಈಸ್ ಟೋಟಲಿ ನಾನ್ ಪಾಲಿಟಿಕಲ್. ಯಾವುದೋ ರಾಜಕೀಯ ಚರ್ಚೆ ಮಾಡಬಾರ್ದಂತೂ ನಾವು ಈ ಪತ್ರಕರ್ತ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ. ನಮಗೆ ರಾಜಕೀಯ ಮಾಡಬೇಕಾದರೆ ಈ ಪ್ರೆಸ್ ಬಿಟ್ಟು 10ನೇ ತಾರೀಕು ಆಗಿದ ಮೇಲೆ ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೀಗೆ ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ನಾಟ್ ಸಮಸ್ಯೆ, ನಮ್ಮ ಒಂದು ಕಾರ್ಯಕ್ರಮ ಇದೆ ಭಾಳ ದೊಡ್ಡದು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕದಲ್ಲಿ ನಾವು ಮನೋಜ್ ದಾದಾ ಜರಾಂಗೆ ಪಾಟೀಲ್ ಅವರ ಒಂದು ದೊಡ್ಡ ಸಭೆ, ಮೋರ್ ದೆನ್ 50,000 ಜನ ಬರಬೇಕಲ್ಲಿ ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಅವರು ಸ್ಟ್ಯಾಂಡ್ ಭಾಳ ಕ್ಲಿಯರ್ ಇದೆ. ಮನೋಜ್ ದಾದಾ ಜರಾಂಗೆ ಪಾಟೀಲ್ ನಮಗೆ ಟೈಮ್ ಕೊಟ್ಟಿದ್ದಾರೆ. ಭಾಳಷ್ಟು ದಿವಸದಿಂದ 5-6 ತಿಂಗಳಿಂದ ನಾವು ಹೋಗ್ತಾ ಇದ್ದೇವೆ, ನಮಗೆ ಒಂದು ಟೈಮ್ ಕೊಡಿ ಅಂತ. ಅವರು ಮೊನ್ನೆ ಅವರೆಲ್ಲ ವ್ಯಸ್ತ ಕಾರ್ಯಕ್ರಮದಲ್ಲಿ 10ನೇ ತಾರೀಕು ಕೊಟ್ಟಿದ್ದಾರೆ. ಅವ್ರದ್ದು ಭಾಳ ಸ್ಪಷ್ಟ ನಿರ್ದೇಶನ ಇದೆ. ನಾನು ಯಾವ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ. ನಾನು ಯಾರೋ ಕ್ಯಾಂಡಿಡೇಟ್ ನಿಮ್ಮ ಸಲ ಕಂಟೆಸ್ಟ್ ಮಾಡಿ ಅಂತ ಹೇಳೋಕೆ ಬರ್ತಾ ಇಲ್ಲ. ಯಾರು ಪರ ಇಲ್ಲ, ಯಾರು ವಿರೋಧದಾಗಿಲ್ಲ. ನಾವು ಹೋಗಿದ್ದು ನಮ್ಮ ಭಾಳ ಸ್ಪಷ್ಟ ಉದ್ದೇಶ ಇದೆ. ಬೀದರ್ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮರಾಠಾ ಸಮುದಾಯ ಹಾಲತ್ ಭಾಳ ಗಂಭೀರ ಇದೆ. ಎಕಾನಮಿಕಲಿ, ಎಜುಕೇಷನಲ್ಲಿ, ಪಾಲಿಟಿಕಲಿ ಬಿಟ್ಕೊಡಿ, ಏನೋ ಆಗ್ತದೆ, ಅದು ನಮ್ಮ ಶಕ್ತಿ ಇದ್ದರೆ ನಾವು ಮಾಡ್ಕೊಳ್ಳೋಣ. 19 ಅಕ್ಟೋಬರ್ 2016 ಏಕ್ ಮರಾಠ ಲಾಖ್ ಮರಾಠ, ಲಕ್ಷಾಂತರ ಜನ ನಾವು ಹೋರಾಟ ಮಾಡಿದ್ದೇವೆ ಬೀದರಲ್ಲಿ, ನಮಗೆ ರಿಸರ್ವೇಷನ್ಸ್ ಕೊಡಿ ಅಂತ. ಥರ್ಡ್ ಬಿಟ್ಟು 2A ಆ ವ್ಯವಸ್ಥೆ ಎಲ್ಲ ಸರ್ಕಾರ ಬಂದು ನಮಗೆ ಸಿಗಲಿಲ್ಲ. ಮಹಾರಾಷ್ಟ್ರದಲ್ಲಿ ಭಾಳ ಸಂಖ್ಯೆ 34% ಮರಾಠಾ ಕಮ್ಯುನಿಟಿ ಇದ್ದರೂ ಸಹ 288 MLO में मोर देन 160 MLA मराठा रहने के बाद ಅಲ್ಲಿ ಇನ್ನೂ ರಿಸರ್ವೇಷನ್ ಸಿಗ್ತಾ ಇಲ್ಲ. ವಿದಿನ್ 50% ಅಲ್ಲಿ OBC ಕೋಟಾ ಇದೆ, ಅದರಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ಮನೋಜ್ ಜರಾಂಗೆ ಪಾಟೀಲ್ ಅವರು ಮೋರ್ ದೆನ್ 50 ಲಕ್ಷ 50 ಲ್ಯಾಕ್ಸ್ಗಿಂತ ಹೆಚ್ಚು 1 ಕರೋಡ್ ಅಂತ ಹೇಳ್ತಿದ್ದಾರೆ. ಅಂಥ ಮಹಾ ದೊಡ್ಡ ಸಭಾಗಳನ್ನು ಮಾಡ್ತಾ ಇದ್ದಾರೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ BJPದಾಗಲಿ ಕ್ಯಾಂಡಿಡೇಚರ್ಶಿಪ್ ಏನಾದರೂ ಡಿಕ್ಲೇರ್ ಮಾಡಿದ್ದಾರೆ ತಮ್ಮ ಪಕ್ಷದವರು. ತಮಗೆ ಗೊತ್ತಿದೆ ಬಾಂಧವರೇ, ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಸೆಗ್ಮೆಂಟ್ನಲ್ಲಿ ನಮ್ಮ ಮರಾಠ ಸಮಾಜ ಏನಿದೆ, ಮೋರ್ ದೆನ್ 3 ಲ್ಯಾಕ್ ಏನದ ನಮ್ಮ ಕಮ್ಯುನಿಟಿ, ಸೈಜಬಲ್ ಕಮ್ಯುನಿಟಿ ಇಲ್ಲಿದೆ. ಮತ್ತು ಅದೂ ಕೂಡ ನಿಮಗೆ ಗೊತ್ತಿದೆ ಈ ಬೀದರ್ ಪಾರ್ಲಿಮೆಂಟ್ ಸೆಗ್ಮೆಂಟ್ನಲ್ಲಿ BJPದಿಂದಾಗಲಿ ಅಥವಾ ಕಾಂಗ್ರೆಸ್ದಿಂದಾಗಲಿ ಕ್ಯಾಂಡಿಡೇಚರ್ಶಿಪ್ ಏನದ ನಮ್ಮ ಸಮಾಜಕ್ಕೆ ಏನದ ಸಿಗಬೇಕು ಅಂತೂ ಭಾಳ ಏನದ ಒಂದು ಸುಮಾರು ಒಂದು ವರ್ಷದಿಂದ 8 ತಿಂಗಳದಿಂದ ಏನದ ತಮ್ಮ ಮುಖಾಂತರ ಸಮಯದಿಂದ ಬಂದಿದ್ದಿದೆ. ಮತ್ತು ತಮ್ಮ ಎಲ್ಲರಿಗೆ ಏನದ ಗೊತ್ತಿದೆ. ಯಾವುದೇ ಪಕ್ಷ ಆಗಲಿ, ಅದು ಕಾಂಗ್ರೆಸ್ ಇರಲಿ ಅಥವಾ BJP ಪಕ್ಷ ಇರಲಿ, ಅದು ಆ ಪಕ್ಷದವ್ರು ಏನದ ನಮಗೆ ಒಂದು ಕ್ಯಾಂಡಿಡೇಚರ್ಶಿಪ್ ಏನೋ ಸಿಗಬೇಕು. ಮತ್ತು ಚಾಹೆ BJPದಿಂದ ಸಿಕ್ಕರೂ ಕೂಡ ಎಲ್ಲ ಸಮಾಜ ಬಾಂಧವರು ಏನದ ಅವ್ರ ಬೆನ್ನಿಗೆ ಇರ್ತಾರಂತ ನಿಮ್ಮ ಎದುರು ಹೇಳಿದ್ದಿತ್ತು. ಕಾಂಗ್ರೆಸ್ದಿಂದ ನಾನು ಪ್ರಬಲ ಆಕಾಂಕ್ಷಿ ಆಗಿ ಕ್ಯಾಂಡಿಡೇಚರ್ ಇದ್ದ ನನಗೂ ಕೂಡ ಏನದ ಸಮಾಜ ಬಾಂಧವರು ಏನದ ಪ್ರೆಸ್ ಮುಖಾಂತರ ನಿಮಗೆ ಗೊತ್ತಿದೆ. ನಮಗೂ ಕೂಡ ಏನದ ಕಾಂಗ್ರೆಸ್ದಿಂದ ಕೂಡ ಏನದ ನನಗೆ ಬಿಟ್ಟು ಮತ್ತು ಬೇರೆಯವ್ರಿಗೆ ಯಾರಿಗೆ ಯಾಕೆ ಸಿಗಲಿ, ಅದು ಅವ್ರ ಬೆನ್ನಿಗೂ ಕೂಡ ಸಮಾಜ ಇರ್ತದೆ ಅಂತ ಎಲ್ಲ ಇತ್ತು. ಈಗೇನಾಗಿದೆ, ಈಗ
आता हे नाही राजकीय नाही 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 विषय नाही विषय सब्जेक्ट वेगळा आहे. नाही ते सब्जेक्ट विषय तो नाही आहे. विषय नाही. ಮಿತ್ರರಿಗೆ ನಮಸ್ಕಾರ ಸರ್ ಪ್ಲೀಸ್ ಕ್ಷಮಿಸಿ ಅದು ನಂದು ರಾಷ್ಟ್ರೀಯ ಮರಾಠ ಪಾರ್ಟಿ ಕಡೆಯಿಂದ ನಿಮಗೆ ಪ್ರೆಸ್ ನೋಟ್ ಕರೆದಿದ್ದ ದಯಮಾಡಿ ಪ್ಲೀಸ್ ಡೋಂಟ್ ಮಿಂಗಲ್ ದ್ಯಾಟ್ ಪ್ರೆಸ್ ಮೀಟ್ ವಿತ್ ಸಕಲ ಮರಾಠ ಪ್ರೆಸ್ ಮೀಟ್ ಸೊ ಒನ್ ಮಿನಿಟ್ ಪ್ಲೀಸ್ ಲಿಸನ್ ಟು ಮೀ ಕೇಳಿ ಸರ್ 1 ಮಿನಿಟ್ ಸರ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್ ಪಾಟೀಲ್ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಿ, ನಾವು ಕನ್ಫ್ಯೂಸ್ ಆಗ್ತಾ ಇದ್ದೀರಿ, ನಿಮಗೆ ಏನು ಸ್ಪಷ್ಟ ನಿಲ್ಲುವಾಗ ಹೇಳ್ಬಿಡ್ರಿ. ಅದೇ ಹೇಳ್ತಾ ಇದ್ದೀನಲ್ಲ ಒನ್ ಮಿನಿಟ್ ಪ್ಲೀಸ್ ಇವಾಗ ಅದು ಬಿ ಸಿ ಬೇಕಾಗ್ಯದ. ಸ್ಥಾಯಿ ಕಮಿಟಿ ಅಧ್ಯಕ್ಷರು ಎಲ್ಲ ಇದ್ದರು, ಅವರಿಗೆಲ್ಲ ಪಾರ್ಟಿ ಆಗೆಲ್ಲ ಹೋರಾಟ ಮಾಡಿರ್ತೀವಲ್ಲ. ಇವಾಗ ಬಿ ಸಿ ಸುದ್ದಿ ಬೇಕಾಗಿದೆ. ಮಿತ್ರರೇ, ಸೋಲೋದು ಕೆಡೋದು ಮಾಡೋದು ನಮ್ಮ ಕೈದಾಗಿಲ್ಲ. ಅದು ಸರ್ಕಾರದಾಗಿತ್ತು ಮತ್ತೆ ನಾವು ಕೇಳಿ ಪಾಟೀಲ್ ಸರ್ ಹೇಳಿ. ಕೇಳಿ ಅದು ನಮ್ಮದೇನು ವೋಟರ್ಸ್ ಇರ್ತಾರ, ನಮ್ಮ ಜನರು ಅವ್ರಿಗೆ ಕೈದಾಗಿದೆ, ಅವ್ರು ಮಾಡ್ತಿದ್ದಾರೆ. ಅವರು ದಯಮಾಡಿ ನಮ್ಮದು ಪ್ರಯತ್ನ ಏನಿದೆ, ನಮ್ಮ ಜನರೇನಿದ್ದಾರೆ, ನಾಟ್ ಓನ್ಲಿ ಮರಾಠ, ಎಲ್ಲ OBCs ಜನರಿಗೆ ನಮ್ಮ ಸಲುವಾಗಿ ಏನು ಬೇಕಾಗಿತ್ತು